ಮನೆಗೆ ಹೋಗಿ ಅಲ್ಲಿ ಮೇಲ್ಗಡೆ ಮೆಟ್ಟಲ್ಗಳ ಮೇಲೆ ಕೂತ್ಕೊಳ್ಬೇಕನ್ನುವಂತಹ ಕೋರಿಕೆ ನಾಗರಿಕ ಬಂಧುಗಳಿಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಸನ್ಮಾನ್ಯ ಸತೀಶ್ ರೆಡ್ಡಿ ಸರ್ ಅವರಿಗೂ ನಮ್ಮ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ತಾವು ಕುಳಿತಿರುವಂತಹ ಸ್ಥಳದಲ್ಲಿ ಎದುರಿಸ್ಕೊಳ್ಬೇಕನ್ನುವಂತಹ ಕೋರಿಕೆ ಮಾಡ್ತೇನೆ. ನೇತೃತ್ವದಲ್ಲಿ ಪಥಸಂಚಲನ ಹಾದು ಹೋಗ್ತಾ ಇದೆ. ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಬೀದರ್ ಶ್ರೀ ಭರತ್ ARSI ಅವರ ನೇತೃತ್ವದಲ್ಲಿ ವೇದಿಕೆ ಮುಂಬೈ 6ನೇ ಪಡೆ ಬೀದರ್ ಗೋಪಾಲ್ RSI ಅವರ ನೇತೃತ್ವದಲ್ಲಿ ವೇದಿಕೆ ಅಭಿನಂದನೆಯನ್ನು ಸಲ್ಲಿಸೋಣ. ಇದೀಗ ನಾಗರಿಕ ಪೊಲೀಸರ ತಂಡದವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸೋಣ. ನಾಗರಿಕ ಪೊಲೀಸ್ ಮಹಿಳಾ ತಂಡ ಶ್ರೀಮತಿ ನಂದಿನಿ PSI ಅವರ ಅಭಿನಂದನೆಯನ್ನು ಸಲ್ಲಿಸೋಣ. NCC ಏರ್ವಿಂಗ್ ಬೀದರ್ನ ತಂಡ ಕುಮಾರ್ ಸಲ್ಮಾನ್ ನೇತೃತ್ವದಲ್ಲಿ ಅತ್ಯಂತ ಶಿಸ್ತುಬದ್ಧವಾದಂತಹ ಬಂಧುಗಳೇ, ಇದೀಗ ಅಗ್ನಿಶಾಮಕ ಪೊಲೀಸ್ ಬೀದರ್ನ ತಂಡ ನವೀನ್ SSO ಅವರ ನೇತೃತ್ವದಲ್ಲಿ ಹಾದು ಹೋಗ್ತಾ ಇದೆ. ಆ ತಂಡದವರಿಗೆ ಜೋರಾದ ಚಪ್ಪಾಳೆಯಿಂದ ನಾವು ಅಭಿನಂದನೆಯನ್ನು ಸಲ್ಲಿಸೋಣ. NCC ಸೀನಿಯರ್ನ ತಂಡ ಕುಮಾರ್ ವಿಕಾಸ್ ಅವರ ನೇತೃತ್ವದಲ್ಲಿ ಹಾದು ಹೋಗ್ತಾ ಇದೆ. ಆ ಮಕ್ಕಳಿಗೆ ಜೋರಾದ ಚಪ್ಪಾಳೆಯಿಂದ ನಾವು ಅಭಿನಂದನೆಯನ್ನು ಸಲ್ಲಿಸೋಣ. ಗೌರವ ಗುಪ್ತಾ ಅವರ ನೇತೃತ್ವದಲ್ಲಿ ಹಾದು ಏನೊಂದು ಬೃಹತ್ ಆದಂತ ಸಂವಿಧಾನ ಅಳವಡಿಸಿಕೊಂಡಿದ್ದೇವೆ. ಇದು ಇಡೀ ವಿಶ್ವದಲ್ಲಿ ಶ್ರೇಷ್ಠವಾದಂತಹ ಒಂದು ಸಂವಿಧಾನ. ಎಲ್ಲಾ ಜಾತಿ, ಎಲ್ಲಾ ಭಾಷೆ, ಎಲ್ಲಾ ಧರ್ಮೀಯ ಜನರಿಗೆ ಸಮಾನವಾದಂತಹ ಹಕ್ಕನ್ನು ಕೊಟ್ಟು ಅವರಿಗೆ ಕರ್ತವ್ಯಗಳನ್ನು ಕೊಟ್ಟಂತದ್ದು ನಮ್ಮ ಸಂವಿಧಾನ. ಈ ಸಂವಿಧಾನ ರಚನೆಗಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಪರಿಶ್ರಮ ಮಾಡಿ ಇಂಥ ಒಂದು ವಿಶಿಷ್ಟವಾದಂತ ಸಂವಿಧಾನವನ್ನು ಕೊಟ್ಟಂತ ಶ್ರೇಯಸ್ಸು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ತದೆ. ಹೀಗಾಗಿ ನಾವು ವೇದಿಕೆ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತು ಈ ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ತ್ಯಾಗ ಬಲಿದಾನ ಮಾಡಿದಂತ ಎಲ್ಲಾ ಸ್ವಾತಂತ್ರ್ಯ ಸೇನಾನಿಗಳಿಗೆ ಅವರೆಲ್ಲರಿಗೆ ನಾನು ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ.